ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಎನ್ಡಿಎ ಪಕ್ಷಗಳಾದ ಕರ್ನಾಟಕದ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವೆ. ಅಂತಂದ್ರೆ ಎಸ್ಐಆರ್ಗೆ ವಿರೋಧ ಅಲ್ಲ, ಕರ್ನಾಟಕದ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮತ್ತು ಷಡ್ಯಂತ್ರದಿಂದ ಸರಿಯಾದ ರೀತಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಿಲ್ಲ ಅಂತ. ನಿನ್ನೆ ಈ ಎಲ್ಲಾ ನಾಯಕರು, ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಸೇರಿ ಚುನಾವಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಕೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ನಡೆಯೋ ಹೊತ್ತಿಗೆನೆ ಕುಮಾರಸ್ವಾಮಿ ಅವರು ಎಸ್ಐಆರ್ ಬಗ್ಗೆ ರಾಮನಗರದಲ್ಲಿ ಒಂದು ಅವ್ಯವಹಾರ ಮತ್ತು ಆರೋಪ ನಡೆದಿದೆ ಅಂತ ವಿಡಿಯೋ ಎಲ್ಲ ಬಿಡುಗಡೆ ಮಾಡಿದ್ರಲ್ಲ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಬಿಜೆಪಿ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲಾ ಪ್ರಾದೇಶಿಕ ಪಕ್ಷಗಳನ್ನ ಆ ಪೋಷಣ ತೆಗೆದುಕೊಳ್ಳುತ್ತೆ. ಅದು ನೀವು ಮಹಾರಾಷ್ಟ್ರ ತಗೊಳ್ಳಿ, ಬಿಹಾರ ತಗೊಳ್ಳಿ, ಅಥವಾ ಏನು ಪಂಜಾಬ್ ತಗೊಳ್ಳಿ, ಬೇರೆ ಎಲ್ಲಾ ಕಡೆ ತಗೊಳ್ಳಿ. ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿ ಕೊಡ್ತಿದ್ದಾರೆ, ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲೋ ನನಗೆ ಗೊತ್ತಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ಆ ಮಾತಿಗೆ ಪ್ರತಿಕ್ರಿಯೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಮತ್ತು ಬಿಜೆಪಿ ಜೊತೆಗೆ ಜೆಡಿಎಸ್ ಯಾಕೆ ಕೈ ಜೋಡಿಸ್ತು ಅನ್ನೋ ಒಂದು ಪ್ರಶ್ನೆ ಇತ್ತರ $1 ಮಿಲಿಯನ್ ಪ್ರಶ್ನೆ ಇದು. 2023ರ ಚುನಾವಣೆಯ ನಂತರದಲ್ಲಿ 24ರ ಲೋಕಸಭೆ ಚುನಾವಣೆ ಹೊತ್ತಿಗೆ ಎನ್ಡಿಎ ಕೂಟವನ್ನ ಸೇರಿತ್ತಲ್ಲ, ಈ ಸಂದರ್ಭದಲ್ಲಿ ಪ್ರಶ್ನೆಗಳಿತ್ತು. ಯಾಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಬಿಜೆಪಿ ಜೊತೆ ಹೋದ್ರು ಅಂತ. ಯಾಕೆ ನಾವು ಹೋದ್ವಿ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಬಿ.ಕೆ. ಹರಿಪ್ರಸಾದ್ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಸಂದರ್ಭದಲ್ಲಿ, ನಾವು ಬಿಜೆಪಿ ಜೊತೆ ಸೇರಿಸಿ ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೆ ಅಂತಾನೆ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿರೋದು, ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದೀವಿ ಅಂತ. ಈ ಭಾಷೆಯನ್ನ ನೀವು ನೆನ್ಪು ಮಾಡ್ಕೊಳ್ಬಹುದು. ಹಿಂದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇದೇ ಭಾಷೆಯಲ್ಲಿ ಮಾತಾಡ್ತಿದ್ರು. ಕಾಂಗ್ರೆಸ್ ಇಲ್ಲದ ಒಂದು ಭಾರತವನ್ನ ನಾವು ಕಟ್ಟಬೇಕು ಅಂತ, ಇಲ್ಲಿಂದ ಕಾಂಗ್ರೆಸ್ ಅನ್ನ ನಿರ್ಮೂಲನೆ ಮಾಡಬೇಕು, ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ, ಕಾಂಗ್ರೆಸ್ ಮುಕ್ತ ಅಂತ ಅವರು ಒಂದು ಘೋಷಣೆಯನ್ನು ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ 12 ವರ್ಷಗಳಾದ್ರೂ ಆಗಿಲ್ಲ. ಹಾಗಂತ ಕಾಂಗ್ರೆಸ್ ಪಕ್ಷ ಒಳ್ಳೇದ ಪಕ್ಷ, ಬಹಳ ಕೆಲಸ ಮಾಡಿದ್ಯಾ, ಅದೆಲ್ಲ ಚರ್ಚೆ ವಿಚಾರನೇ ಅಲ್ಲ. ಆದ್ರೆ ಯಾರನ್ನೋ ಮುಗಿಸಿ ಹಾಕ್ತಿವಿ ಅನ್ನೋ ಮಾತಿದೆಯಲ್ಲ, ಇದೇ ರಾಜಕೀಯಕ್ಕೆ ಸರಿ ಹೊಂದೋದಿಲ್ಲ. ಮತ್ತಿದು ಒಳ್ಳೆ ನೆರೇಟಿವ್ ಅಂತೂ ಅಲ್ವೇ ಅಲ್ಲ, ಒಳ್ಳೆ ಆಲೋಚನೆ ಅಂತೂ ಖಂಡಿತ ಅಲ್ಲ. ಇರಲಿ, ಒಂದು ಸ್ಪರ್ಧೆ ನಮಗೂ ಬೇಕು. ನಾವು ನಿಮ್ಮನ್ನ ಅಧಿಕಾರದಿಂದ ಹೊರಗಿಟ್ಟು ನಾವು ಜನರ ಬೆಂಬಲ ಪಡೆದು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ರಾಜಕೀಯ ಪ್ರಬುದ್ಧತೆ, ರಾಜಕೀಯ ಮಾತು, ಪರಿಭಾಷೆ ಹಾಗೆ ಇರಬೇಕು, ರಾಜಕೀಯ ಪರಿಭಾಷೆ. ಆದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀವಿ, ನಿಮ್ಮನ್ನ ಮುಕ್ತ ಮಾಡ್ತೀವಿ, ನಿಮ್ಮನ್ನ ಇಲ್ಲವಾಗಿಸ್ತೀವಿ ಅನ್ನೋದು ಒಂದ್ ರೀತಿಯ ರೌಡಿಸಂ ಹೇಳಿಕೆ ಆಗತ್ತೆ. ಮತ್ತು ಅದು ಉತ್ತಮವಾದ ರಾಜಕೀಯ ಪರಿಭಾಷೆ ಮತ್ತು ಅದೊಂದು ನ್ಯಾಯಸಮ್ಮತ ಮಾರ್ಗ ಅಂತ ಅನ್ಸೋದಿಲ್ಲ. ಕುಮಾರಸ್ವಾಮಿ ಅವರ ಇತ್ತೀಚಿನ ನಡೆಗಳು ಮತ್ತು ಅವರ ನುಡಿ ಇದೇ ರೀತಿಯಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವರು ಅದನ್ನ ಹೇಳಿದ್ರು. ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ ಸುಮಾರು 8-10 ಸಾವಿರ ಜನ ಇಲ್ಲಿ ಬಂದಿದ್ದಾರೆ ಅಂತ. ಗೊತ್ತಿದ್ರು ನೀವೇನ್ ಮಾಡ್ತಿದ್ರಿ ಅಂತ ಪ್ರಶ್ನೆ ಅಲ್ವಾ? ಕೇಂದ್ರ ಮಂತ್ರಿ ಇದ್ದೀರಿ, ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿನೇ ಇವೆಲ್ಲವೂ ಬರುತ್ತೆ. ಚರ್ಚೆಗೊಳಪಡಬೇಕು ಮತ್ತು ಅಕ್ರಮ ನಿವಾಸಿಗಳನ್ನ ಹೊರ ಹಾಕ್ಬೇಕು, ಎಲ್ಲವೂ ಕೇಂದ್ರ ಗೃಹ ಇಲಾಖೆ ಕೆಲಸ. ನೀವು ಆ ಸಂಪುಟದ ಭಾಗ ಹಾಕಿದ್ಕೊಂಡು, ಸಂಪುಟ ದರ್ಜೆಯ ಸಚಿವರಾಗಿದ್ಕೊಂಡು, ಬೃಹತ್ ಕೈಗಾರಿಕಾ ಸಚಿವರು, ನೀವು ಗೃಹ ಮಂತ್ರಿಗಳ ಗಮನಕ್ಕೆ ಇಲ್ಲಿ ರಾಮನಗರ ಭಾಗದಲ್ಲಿ 8-10 ಸಾವಿರ ಜನ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂತ ತರ್ಲಿಲ್ವಾ? ನೀವು ಗಮನಕ್ಕೆ ತರ್ಲಿಲ್ವಾ? ಅವರನ್ನ ಹೊರ ಹಾಕ್ಸೋ ಕೆಲಸ ಮಾಡ್ಬೇಕಾಗಿತ್ತಲ್ಲ. ಇದೆಲ್ಲ ನಿಮ್ ಜವಾಬ್ದಾರಿ ಅಲ್ವಾ? ಅದಲ್ಲದೆ ಬರೀ ರಾಜಕೀಯ ಆರೋಪ ಮಾಡೋದು, ಒಂದ್ ಸಮುದಾಯದ ಮೇಲೆ ಆರೋಪ ಮಾಡೋದು ಎಷ್ಟು ಸರಿಯಾದ ಕ್ರಮ? ಈ ಕುಮಾರಸ್ವಾಮಿ ಅವರು ಯಾಕೆ ಇಷ್ಟು ಪ್ರಮಾಣದಲ್ಲಿ ಅವರು ದ್ವೇಷವನ್ನು ಅಥವಾ ಈ ತರದ ಒಂದು ರಾಜಕೀಯ ನೆರೇಟಿವ್ ಅನ್ನ ಯಾವಾಗ ತಗೊಂಡ್ರು ಅಂತಾನೆ ಗೊತ್ತಾಗೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಬದಲಾಗ್ಬೇಕು. ಏಕೆಂದ್ರೆ ರಾಜಕೀಯ ಅನುಕೂಲ ಸಿಂಧು ರಾಜಕಾರಣ ಇವತ್ತಿನ ಒಂದು ಅನಿವಾರ್ಯ ಸ್ಥಿತಿ. ಈಗ ಕೆಲವು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು, ದೇವೇಗೌಡರು ಹೇಳಿದ್ರು, ನಮ್ಗೆ ಏನ್ ಅವಕಾಶ ಇತ್ತು, ಏನ್ ಆಪ್ಷನ್ ಇತ್ತು, ನಮ್ಗೆ ಇಂಡಿಯಾ ಒಕ್ಕೂಟ ಏನಿತ್ತು 2024 ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ಸಂಪರ್ಕಿಸಿಲ್ಲ, ನಮ್ಗೆ ಆಹ್ವಾನ ಕೊಟ್ಟಿಲ್ಲ. ಹಾಗಾಗಿ ನಾವು ಬೇಡ್ಕೊಂಡು ಹೋಗಕ್ಕಾಗತ್ತಾ ಅಂತ. ಸರಿ ಇತ್ತು ಅವ್ರ ಮಾತು, ಬೇಡ್ಕೊಂಡು ಹೋಗಕ್ ಆಗೋದಿಲ್ಲ. ಇಲ್ಲಿನ ಕಾಂಗ್ರೆಸ್ ಬೇರೆ ಬೇರೆ ಕಾರಣಕ್ಕಾಗಿ ಅವರನ್ನು ಹೊರಗಿಟ್ಟಿರ್ಬೋದು. ಆ ಸಂದರ್ಭದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗೋ ಅನಿವಾರ್ಯತೆ ಮತ್ತು ಪಕ್ಷವನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದ್ದಿರ್ಬೋದು. ಅದನ್ನ ತೀರಾ ತಪ್ಪು ಅಂತಾನು ಹೇಳೋಕ್ ಆಗೋದಿಲ್ಲ, ಅದು ಅವರ ರಾಜಕೀಯ ಅನಿವಾರ್ಯತೆ. ಅದೇ ಹೋದ ನಂತರ ಬಿಜೆಪಿ, RSS, ಬಜರಂಗ್ ದಳದವರಿಗಿಂತ ಹೆಚ್ಚಾಗಿ ಹಿಂದುತ್ವದ ಪ್ರತಿಪಾದಕರಾಗಿ ಒಂದು ಕೋಮನ್ನ ಸಂಪೂರ್ಣವಾಗಿ ದ್ವೇಷ ಮಾಡೋದು, ವಿರೋಧ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಹೇಳಿಕೆಗಳು ಮಾತ್ರ ಅಲ್ಲ, ನಿಮ್ಮ ನಡೆ ನುಡಿ ಎರಡೂ ಇದೆ. ಇದು ಬಹಳ ಆತಂಕಕಾರಿ ವಿಚಾರ. ಮತ್ತು ಅವರಿಗಿಂತ ಹೆಚ್ಚಿನ ಭಾಷೆಯಲ್ಲಿ ನೀವು ಮಾತಾಡ್ತಿದ್ದೀರಿ, ಈಗಲೂ ಅದನ್ನೇ ಮಾತಾಡ್ತಿದ್ದೀರಿ. ಕಾಂಗ್ರೆಸ್ ಪಕ್ಷವನ್ನ ಮುಗಿಸೋದಕ್ಕಾಗಿ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ವಿ ಅಂತ. ಅದೇ ನೀವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ದೂರ ಇಟ್ಟು ನಾವು ಅಧಿಕಾರಕ್ಕೆ ಬರೋದಕ್ಕಾಗಿ ನಾವು ಕೈ ಜೋಡಿಸಿದ್ವಿ ಅಂತಂದ್ರೆ ಆ ಮಾತಿನ ಅರ್ಥ ತಾತ್ಪರ್ಯನೇ ಬೇರೆ ಆಗಿರುತ್ತೆ. ನಾವು ನಿಮ್ಮನ್ನ ಮುಗಿಸೋದಕ್ಕಾಗಿನೇ ಬಿಜೆಪಿ ಜೊತೆ ಕೈ ಜೋಡಿಸಿ ಅಂತಂದ್ರೆ ಆ ಮಾತಿನ ಅರ್ಥ ಮತ್ತು ತಾತ್ಪರ್ಯನೇ ಬೇರೆ ಆಗಿರುತ್ತೆ. ಮತ್ತದು ಒಪ್ಪಿಕೊಳ್ಳುವಂತಹ ಮಾತು ಅಥವಾ ರಾಜಕೀಯ ಖಂಡಿತ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಚ್ಚೆತ್ಕೊಳ್ಬೇಕಾಗಿದೆ.
ಮತ್ತು BK ಹರಿಪ್ರಸಾದ್ ಅವರು ಹೇಳಿದ್ದಾರೆ ಅಂತಲ್ಲ, ರಾಷ್ಟ್ರೀಯ ಪಕ್ಷಗಳು ಅದರಲ್ಲೂ ಬಿಜೆಪಿ ಎಲ್ಲೆಲ್ಲಿ ಹೋಗಿ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದವೋ ಅದೆಲ್ಲವೂ ನಿಧಾನಕ್ಕೆ ಅದು ಒಂದೊಂದನ್ನೇ ಆ ಪೋಷಣ ತಗೊಂಡು ಅದರ ಸ್ಥಾನವನ್ನ ಅದು ಆಕ್ರಮಿಸ್ಕೊಂಡಿದೆ. ಇದು ವಾಸ್ತವ. ಕುಮಾರಸ್ವಾಮಿ ಅವ್ರಿಗೋ ದೇವೇಗೌಡರಿಗೋ ಇದು ಗೊತ್ತಿಲ್ಲದೆ ಇರೋ ವಿಚಾರ ಏನಿಲ್ಲ. ಆದ್ರೆ ಯಾವ ವಿಚಾರಕ್ಕಾಗಿ ಬಿಜೆಪಿಯನ್ನೇ ಕರ್ನಾಟಕದಲ್ಲಿ ರೀಪ್ಲೇಸ್ ಮಾಡಿ ನಾನ್ ಅಧಿಕಾರಕ್ಕೆ ಬರ್ತೀನಿ, ಬಿಜೆಪಿ ರೀಪ್ಲೇಸ್ ಮಾಡಿ ನಾನ್ ಇರ್ತೀನಿ ಅಂತ ಕುಮಾರಸ್ವಾಮಿ ಅವರು ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಳಸಿ ಬಿಸಾಡ್ತಾರೆ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಅದ್ ಗೊತ್ತಿಲ್ಲ, ಅದನ್ನ ಜನ ತೀರ್ಮಾನ ಮಾಡ್ಬೇಕು. ಆದ್ರೆ ಕುಮಾರಸ್ವಾಮಿ ಅವರ ಈ ನಡೆ ಮತ್ತು ನುಡಿ ಜನ ಒಪ್ಪತಕ್ಕದ್ದಲ್ಲ. ಜನ ಒಪ್ತಾರ ಅನ್ನೋ ಪ್ರಶ್ನೆ. ಬಿಜೆಪಿಯನ್ನ ಬೆಂಬಲಿಸೋರು ಅಥವಾ ಆ ಸಿದ್ಧಾಂತವನ್ನ ಬೆಂಬಲಿಸೋರು ಒಂದು ಮಟ್ಟಿಗೆ ಅವರನ್ನ ಬೆಂಬಲಿಸಬಹುದು, ಅವರ ಹೇಳಿಕೆಗಳನ್ನ ಬೆಂಬಲಿಸಬಹುದು. ಆದ್ರೆ ಕುಮಾರಸ್ವಾಮಿ ಅವರ ಈ ಯಾವ ಸಿದ್ಧಾಂತವನ್ನು ಬಿಟ್ಟು ಅವರನ್ನ ಒಬ್ಬ ಮನುಷ್ಯನನ್ನಾಗಿ, ಒಬ್ಬ ಮುಖ್ಯಮಂತ್ರಿಯನ್ನಾಗಿ ಈ ರಾಜ್ಯದ ಅನೇಕರು ಪ್ರೀತಿಸಿದ್ರು, ಈ ರಾಜ್ಯದ ಅನೇಕರು ಬೆಂಬಲಿಸಿದ್ರು. ಇವತ್ತಿಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದ ಕಾರ್ಯಕ್ರಮಗಳನ್ನ ಮತ್ತು ಅವರು ಜನರ ಜೊತೆಗೆ ನಡ್ಕೊಳ್ತಿದ್ದ ಅಂತಹ ಪ್ರೀತಿಯ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ತಾರೆ. ಅದೆಲ್ಲದಕ್ಕೂ ಬೆಂಕಿ ಇಡೋ ರೀತಿಯಲ್ಲಿ ಅವ್ರ ಇವತ್ತಿನ ವರ್ತನೆ ಇದೆ. ಇತಿಹಾಸ ಎಲ್ಲವನ್ನೂ ದಾಖಲಿಸುತ್ತೆ. ಅವತ್ತಿಂದು ದಾಖಲಿಸುತ್ತೆ, ಇವತ್ತಿಂದು ದಾಖಲಿಸುತ್ತೆ. ಯಾವ್ದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಕುಮಾರಸ್ವಾಮಿ ಅವ್ರಿಗೆ ಬಿಟ್ಟಿತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.